ಕೆಆರ್ ರಸ್ತೆಯಲ್ಲಿ ಚಾಮುಂಡೇಶ್ವರಿ ಪೂಜೆ ಮತ್ತು ಹೋಟೆಲ್ ಗೌಡ್ರು ಮನೆ ಉದ್ಘಾಟನೆ, ಗಣ್ಯರ ಸಂದಣಿ. ಆಷಾಢ ಮಾಸ ಸಂಭ್ರಮದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಅದೇ ಸಂದರ್ಭದಲ್ಲಿ ಹೋಟೆಲ್ ಗೌಡ್ರು ಮನೆಯ ಬಾಡೂಟದ ಪ್ರಾರಂಭೋತ್ಸವವು ನಡೆಯಿತು. ಕೆಆರ್ಎಸ್ ರೋಡ್, ಮೊಗರಹಳ್ಳಿ ಮುನೀಶ್ವರ ದೇವಸ್ಥಾನ ಎದುರು ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರಿಗೆ ಅನ್ನಪ್ರಸಾದ ವಿತರಿಸಲಾಯಿತು. ಆವರಣವೆಲ್ಲ ಹಬ್ಬದ ವಾತಾವರಣದಿಂದ ಕೂಡಿತು. ಭಕ್ತರು ದೇವಿ ದರ್ಶನವನ್ನು ಪಡೆದು ಪ್ರಸಾದ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಿಜೆಪಿ ನಗರದ ಅಧ್ಯಕ್ಷ ಎಲ್ ನಾಗೇಂದ್ರ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಕಾರ್ಯಕ್ರಮದ ಆಯೋಜಕರಾದ ಕಾಳೇಗೌಡರ ಕುಟುಂಬದ ಶಿವಶಂಕರಮ್ಮ ಕಾಳೇಗೌಡರು, ಶಿವಗೌಡ, ಮಂಜುಗೌಡ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಅದೇ ದಿನ ಹೋಟೆಲ್ ಗೌಡ್ರು ಮನೆಯ ಬಾಡೂಟಕ್ಕೆ ಚಾಲನೆ ನೀಡಲಾಯಿತು. ಸಾಂಪ್ರದಾಯಿಕ ತಿನಿಸುಗಳೊಂದಿಗೆ ನೂತನ ಹೋಟೆಲ್ಗೆ ಭಕ್ತರು ಮತ್ತು ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಆಷಾಢ ಪೂಜೆ ಮತ್ತು ಅನ್ನಪ್ರಸಾದದೊಂದಿಗೆ ಹೊಸ ಹೋಟೆಲ್ ಪ್ರಾರಂಭವಾಗಿ ಪ್ರದೇಶದಲ್ಲಿ ಸಂಭ್ರಮ ಮನೆ ಮಾಡಿತು. ಜೈ ಕರ್ನಾಟಕ ವೇದಿಕೆ ಜಿಲ್ಲಾಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರು ಚಾಮರಾಜ ಕ್ಷೇತ್ರ, ನಾನು ನೂತನವಾಗಿ ಗೌಡ್ರು ಮನೆ ಬಾಡೂಟ ಅಂತ ಒಂದು ಹೋಟೆಲ್ ನ ಪ್ರಾರಂಭ ಮಾಡಿದ್ದೆ. ಆಷಾಢ ಮಾಸ ಆಗಿರೋದ್ರಿಂದ ತಾಯಿ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವನ ಇಡಬೇಕು ಅಂದ್ಕೊಂಡು ನಮ್ಮ ಕುಟುಂಬದವರೆಲ್ಲ ಸೇರಿ ಈ ಪೂಜಾ ಮಹೋತ್ಸವನ ಏರ್ಪಡಿಸಿದ್ದು. ಇದಕ್ಕೆ ಗಣ್ಯಾತಿ ಗಣ್ಯರು ಬಂದು ನನಗೆ ಸ್ನೇಹಿತರು ಎಲ್ಲ ಬಂದು ಶುಭ ಹಾರೈಸಿದ್ರು. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಆ ಗಣ್ಯರಲ್ಲಿ ನಾಗೇಂದ್ರ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ದಿನೇಶ್ ಗೌಡ್ರು, ನಮ್ಮ ನಾಗೇಶ್ ರವರು, ಹಾಗೆ ಶಿವರಂಜನ್ ಅವರು, ಪ್ರತಿಯೊಬ್ರು ಹೀಗೆ ಬಂದು ನಮ್ಗೆ ಶುಭ ಕೋರಿದ್ರು. ಅವ್ರಿಗೆ ನಾವು ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಸರ್ ಎಲ್ಲ ನಾಟಿ ಸ್ಟೈಲು ಸರ್, ಎಲ್ಲ ಭಟ್ರು ನಾಟಿ ಸ್ಟೈಲ್ ಮಾಡೋರು, ಮಾಂಸಾಹಾರಿ ಎಲ್ಲಾ ತರದ್ದು ನಾಟಿ ಸ್ಟೈಲ್, ಜಾಸ್ತಿ ನಾಟಿ ಸ್ಟೈಲ್ ಅಲ್ಲಿ ಮಾಡ್ಬೇಕು ಅಂತಾನೆ ನಾವು ತೀರ್ಮಾನ ಮಾಡ್ಕೊಂಡು ಶುರು ಮಾಡಿರೋದು. ಮನೆ ಬಾಡೂಟ ಅನ್ನೋ ಒಂದು ಮಾಂಸಾಹಾರಿ ಹೋಟೆಲ್ ನ ಮಗ ಓಪನ್ ಮಾಡಿದ್ದಾನೆ. ನಾವು ಉದ್ಯೋಗದಲ್ಲಿರೋದ್ರಿಂದ ಆ ಹೋಟೆಲ್ ಜವಾಬ್ದಾರಿನ ನಾನೇ ತಗೋತಾ ಇದ್ದೀನಿ. ಮಕ್ಕಳಿಗಾಗಿ ತಾಯಿ ಏನ್ ಮಾಡ್ಬೇಕಾದ್ರು ನನ್ನ ಕೈಲಿ ಆದಷ್ಟು ನಾನು ಮಾಡ್ತಾ ಇದ್ದೀನಿ ಸರ್. ನಮ್ಮ ಹೋಟ್ಲಲ್ಲಿ ಯಾವ್ದು ಇದಿಲ್ಲ, ನಾಟಿ ಸ್ಟೈಲ್ ಅಲ್ಲಿ ಮಾಂಸಾಹಾರ ಊಟ ಚೆನ್ನಾಗಿ ಕೊಡ್ತಾ ಇದೀವಿ, ರುಚಿ ರುಚಿಯಾಗಿ. ಖಂಡಿತ ಸರ್, ಯಾರೇ ಬಂದ್ರು ರುಚಿ ಬಗ್ಗಿನವರೆಗೂ ಏನೋ ಮೈನಸ್ ಪಾಯಿಂಟ್ ಹೇಳಿಲ್ಲ. ಅವ್ರ ತಾಯಿ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರ್ಲಿ ಅಂತ ಆಶಿಸ್ತೀನಿ ಸರ್. ಶಿವಶಂಕರಮ್ಮ ಕಾಳೇಗೌಡರು ಬಾಡೂಟ ತುಂಬಾ ಚೆನ್ನಾಗಿದೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಸದಾಕಾಲ ಆಶೀರ್ವಾದ ಇದ್ದೀನಿ. ನಮಸ್ತೆ ಸರ್, ನಮ್ಮ ಹೆಸರು ಆನಂದ್ ಅಂದ್ಬಿಟ್ಟು, ನಮ್ಮ ಫ್ರೆಂಡ್ ಆದವರು ಶಿವಣ್ಣೇಗೌಡರು ಅಂತ, ಶಿವಗೌಡ್ರು ಅಂತ ಅಂದ್ಬಿಟ್ಟು ಬಿಜೆಪಿ ಮುಖಂಡರು ಮತ್ತೆ ಕರ್ನಾಟಕ ವೇದಿಕೆಯ ಅಧ್ಯಕ್ಷರಾಗಿದ್ದಾರೆ. ಇಲ್ಲಿ ಮೈಸೂರಲ್ಲಿ ಗೌಡ್ರು ಮನೆ ಬಾಡೂಟ ಅಂತ ಅಂದ್ಬಿಟ್ಟು ಹೋಟ್ಲ್ ಓಪನ್ ಮಾಡಿದ್ದಾರೆ. ಹೈಜಾನಿಕ್ ಆಗಿ ಊಟ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ರೋಡ್ ಅಲ್ಲಿ ಮಾಡಿರೋಂಥದ್ದು. ಮತ್ತೆ ಯಾವ್ದೇ ತರ ಟೇಸ್ಟಿಂಗ್ ಪೌಡರ್ ಮಾಡದೆ ಮನೆಯಲ್ಲೇ ತಯಾರು ಮಾಡಿ ಮತ್ತೆ ಬೆಸ್ಟ್ ರೇಟ್ ಅಲ್ಲಿ 60 ರೂಪಾಯಿಗೆ ಬಿರಿಯಾನಿಗಳನ್ನ ಕೊಡುವಂತದ್ದು. ಬಡವರು ಬಂದಂತ ಟೈಮ್ಗಳಲ್ಲಿ ಇನ್ನೂ ಕಡಿಮೆಗೆ ಕೊಟ್ಟಷ್ಟು ಇಸ್ಕೊಂಡು ಮಾಡುವಂತದ್ದು ಕಾರ್ಯಕ್ರಮ ಕೂಡ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ಬೆಳೆದು ಇನ್ನೂ ದೊಡ್ಡ ಹೆಸರು ಮಾಡ್ಬೇಕು ಅನ್ನೋದು ನಮ್ಮ ಆತ್ಮೀಯರು ಒಂದ್ ಒಳ್ಳೆ ತಂದಲ್ಲಿ ದೊಡ್ಡದಾಗಿ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ನೋಡ್ತಾ ಇದ್ದೀರಾ ನೀವೇ, ಸಾವಿರಾರು ಜನ ಬಂದು ಇಲ್ಲಿ ಎಷ್ಟು ಜನ ಸಾವಿರಾರು ಜನ ಸೇರಿದ್ದಾರೆ. ಮತ್ತೆ ಮೈಸೂರಲ್ಲಿರುವಂತ ಎಲ್ಲಾ MP MLA ಬಂದು ವಿಶ್ ಮಾಡುವಂತದ್ದು ಎಲ್ಲ ನೀವೇ ನೋಡಿದೀರಾ. ಇದಕ್ಕೆಲ್ಲ ಕಾರಣ ಇವ್ರ ಒಳ್ಳೆತನ ಮತ್ತೆ ಇವರು ಮಾಡುವಂತ ಸಹಾಯಗಳು. ಬಡವರು ಅಂತ ಬಂದಾಗ ಇವರು ಧನ ಸಹಾಯ ಆಗಿರ್ಬೋದು, ಸಣ್ಣ ಪುಟ್ಟ ಹೆಲ್ಪ್ ಆಗಿರ್ಬೋದು, ಇವ್ರ ಕೈಯಲ್ಲಿ ಆದಷ್ಟು ಈಗಲೇ ಇಷ್ಟ ಮಾಡ್ತಾರೆ. ಇನ್ನು ದೊಡ್ಡದಾಗಿ ಬೆಳೆದಂತ ಟೈಮ್ಗಳಲ್ಲಿ ಇನ್ನು ದೊಡ್ಡದಾಗಿ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಇದು ಅಂತ ಹೇಳಕ್ ಇಷ್ಟ. ಆನಂದ್ ಅಂತ, ಮೈಸೂರು.